ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜಾಪನೀಸ್ ಸಮ್ಮರ್ ಸ್ಕಿನ್ ಕೇರ್ ಸೀಕ್ರೆಟ್ ವೈಟ್ನಿಂಗ್ ಕ್ರೀಮ್ ಹೇಗೆ ಮಾಡೋದಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ. ಫಸ್ಟ್ಲಿ ನಮಗೆ ಬೇಕಾಗಿರೋ ಅಂಥದ್ದು ವೈಟ್ ರೈಸ್. ಇದು ತುಂಬ ಚೆನ್ನಾಗಿ ಗೊತ್ತಿರೋ ಥರನೇ ವೈಟ್ನಿಂಗ್ ಏಜೆಂಟ್ ಅಂತ ಕರೀತಾರೆ. ಜಾಪನೀಸ್ ಅಥವಾ ಕೊರಿಯನ್ಸ್ ಇದನ್ನು ಸ್ಕಿನ್ ಕೇರ್ ಹೇರ್ ಕೇರ್ಗೆ ತುಂಬ ಯೂಸ್ ಮಾಡ್ತಾರೆ. ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಇಂಗ್ರೀಡಿಯೆಂಟ್. ಇದು ನಮ್ಮ ಸ್ಕಿನ್ನ ಇರೋ ಕಲರ್ಗಿಂತ ಲೈಟರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿವಾಗ ಈ 1 ಬೌಲ್ ರೈಸ್ ತೊಗೊಂಡಿದ್ದೀನಿ. ಜಸ್ಟ್ ಒಬ್ಳಿಗೆ ನಾನು ಮಾಡ್ತಾ ಇರೋದು. ಇದನ್ನು ನಾನು 1 ವೀಕ್ ತನಕ ಯೂಸ್ ಮಾಡ್ಬೋದು ಅಷ್ಟು ತಗೊಳ್ಳಲ್ಲಿ. ಸೊ ಬೇಸ್ಡ್ ಆನ್ ನಿಮ್ಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ರೈಸ್ ತೊಗೊಂಡು ಅದನ್ನು ಕ್ಲೀನಾಗಿ 2 ಸಲ ವಾಶ್ ಮಾಡಬೇಕು. ಆ ವೈಟ್ ಕಲರ್ ಬರುತ್ತಲ್ವ ರೈಸ್ ಹಾಕಿದ ತಕ್ಷಣ, ಅದೆಲ್ಲ ಹೋಗೋ ತನಕ ನೀವು ವಾಶ್ ಮಾಡಬೇಕು. ಫುಲ್ ಟ್ರಾನ್ಸ್ಪರೆಂಟ್ ವಾಟರ್ ಬರಬೇಕು. ಆ ಥರ ಕಂಪ್ಲೀಟಾಗಿ ವಾಶ್ ಮಾಡಾದಮೇಲೆ ನಾವು ಇದನ್ನು 3 ಅವರ್ಸ್ ನೆನೆಸಿ ಇಡಬೇಕು. ಇವಾಗ 3 ಅವರ್ಸ್ ನೆಂದಾದ್ಮೇಲೆ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ. ಅದನ್ನು ನಾವು ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದರಲ್ಲಿ ಬೇಯಿಸೋಕ್ಕೆ ಹಾಕಬೇಕು. ಅದೇ ನೀರೇ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ನೀರು ಚೇಂಜ್ ಮಾಡೋದಿದ್ರೆ ನೀರು ಚೇಂಜ್ ಮಾಡ್ಬೋದು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆಗೋವಾಗ 1 ಸ್ಪೂನ್ ತೊಗೊಂಡು ಅದನ್ನ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹಿಡ್ಬಿಡತ್ತೆ ಅದು. ಈ ಥರ ಬೆಂದಾದ್ಮೇಲೆ ಅದನ್ನೇನು ಕಂಪ್ಲೀಟಾಗಿ ಬೇಯೋದು ಬೇಡ. ಲೈಕ್ ಅನ್ನ ನಾವು ಮಾಡ್ತೀವಲ್ಲ ಆ ಥರ ಸ್ವಲ್ಪ ಸಾಫ್ಟಾಗಿದೆ ಅಂತ ನಿಮ್ಗೆ ಅನಿಸ್ಬೇಕು. ಆಮೇಲೆ ಆಲ್ಮೋಸ್ಟ್ ಒಂದು 90% ಬೆಂದಿರಬೇಕು. ಈ ಥರ ಆದಾಗ ನೀವು ಅದನ್ನು ತೆಗೆದು ಒಂದು 15 ಮಿನಿಟ್ಸು ಆರಕ್ಕೆ ಬಿಡಿ. 15 ಮಿನಿಟ್ಸ್ ಆರಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಅದನ್ನು ಗ್ರೈಂಡ್ ಮಾಡಬೇಕು ನಾವು ಸಾಫ್ಟ್ ಆಗೋಕ್ಕೆ. ಹಾಲು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ನೀವು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ಲೈಕ್ ಮಾರ್ಕೆಟಲ್ಲಿ ಕ್ರೀಮೆಲ್ಲ ಸಿಗತ್ತಲ್ವ, ಸೊ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಟಿಕ್ಕಿನೆಸ್ ಇರಬೇಕು. ಅಲ್ಲಿ ತನಕ ನೀವು ಅದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಟಿಕ್ಕಿ ಇದೆ. ಈ ಥರ ನೀವು ಗ್ರೈಂಡ್ ಮಾಡಬೇಕು ಅದನ್ನ. ನೆಕ್ಸ್ಟ್ ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅದಕ್ಕೊಂದು ಸ್ವಲ್ಪ ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್ ಅಥವಾ ವಿಟಮಿನ್ ಇ ಆಯಿಲ್ನ ನೀವು ಹಾಕೋಬೋದು ಅದಕ್ಕೆ. ಈ ಆಯಿಲ್ನೆಲ್ಲ ನೀವು ಜಾರಲ್ಲಿ ಹಾಕ್ಕೊಂಡೆ ಗ್ರೈಂಡ್ ಮಾಡ್ಬೋದು, ಬಟ್ ಅದು ಜಾರ್ ವಾಶ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಇದ್ರಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದೆ. ಇದಾದಮೇಲೆ ಫುಲ್ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ನಾನು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದು ಇಷ್ಟೊಂದಾಯಿತು. ಸೊ ಬೇಸ್ಡ್ ಆನ್ ದಿಸ್ ನೀವು ಡಿಸೈಡ್ ಮಾಡ್ಬೋದು ನೀವು ಎಷ್ಟು ರೈಸ್ ತೊಗೋಬೇಕು ಅಂತ. ಇದನ್ನು ನಾನು 1 ವೀಕ್ ತನಕ ಯೂಸ್ ಮಾಡ್ಕೋಬೋದು. ಡೈಲಿ 2 ಟೈಮ್ಸ್ ಅಥವಾ 1 ಟೈಮ್ ನೀವು ಇದನ್ನು ಯೂಸ್ ಮಾಡ್ಬೋದು. ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ನಾನು ತೋರಿಸಿದ್ದೀನಿ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಇವಾಗ ನಾನು ನಿಮಗೆ ಹೇಗೆ ಹಚ್ಕೊಳೋದು ಅಂತ ನಾನು ಇದನ್ನು ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ ಟೆಕ್ಸ್ಚರ್. ನೀವು ಮಾರ್ಕೆಟಲ್ಲಿ ಏನಾದರೂ ಫೇಸ್ ಕ್ರೀಮ್ ತೊಗೊಂಡ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಹೇಗಿರುತ್ತೋ. ಸೇಮ್ ಇದು ಕೂಡ ಅದೇ ಥರ ಇರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಸೊ ಇದನ್ನು ನೀವು ನಿಮಗೆ ಸ್ಕಿನ್ ತುಂಬ ಸೆನ್ಸಿಟಿವ್, ನನಗೇನಾದರೂ ಹಚ್ಚಿದರೆ ಅಲರ್ಜಿ ಆಗುತ್ತೆ ಅನ್ನೋ ಥರ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡಿ ಲೈಕ್ 30 ಮಿನಿಟ್ಸ್ ಟು 40 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ನನಗೇನೋ ಅಲರ್ಜಿ ಇಲ್ಲ, ಬೆಸ್ಟ್ ರಿಸಲ್ಟ್ ಬೇಕು ಅಂತ ಏನಾದರೂ ಅಂತ ಅನಿಸಿದರೆ ನಿಮಗೆ, ಅಥವಾ ನಿಮ್ಗೆ ಬೇಕಾಗಿದ್ದರೆ ಇದು ನೀವು ಫುಲ್ ನೈಟು ಬಿಟ್ಟು ಹಾಗೆ ಮಲ್ಕೊಂಡ್ರೆ ಸೊ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸಿಂಗ್ ಆದಂಗೆ ಆಗುತ್ತೆ. ಹಾಗೆ ಏನಾದರೂ ಡರ್ಟ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ನೀವು ಫುಲ್ ನೈಟ್ ಬಿಟ್ಟರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇದನ್ನು ನೀವು 10 to 15 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಇದೇ ಥರ. ನೋಡಿದ್ರಲ್ಲಿ ಅಂದರೆ ಶೈನ್ ಆಗ್ತಾ ಇರೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅದು ಅಂತ. ಸೊ ಇಷ್ಟು ಸಾಫ್ಟ್ ಇದೆ. ಇದು ನಿಮ್ಮ ಬೆಟರ್ ರಿಸಲ್ಟ್ ಬೇಕು ಅಂದರೆ ಫುಲ್ ಓವರ್ ನೈಟ್ ಬಿಡಬೇಕು. ಈ ಥರ ನೀವು 10 to 15 ಮಿನಿಟ್ಸ್ ಮಸಾಜ್ ಮಾಡ್ತಾ ಇರಬೇಕು ಸರ್ಕ್ಯುಲರ್ ಮೋಷನಲ್ಲಿ. ಇದನ್ನು ನೀವು ಕಂಟಿನ್ಯೂಸ್ 7 to 10 ಡೇಸ್ ಯೂಸ್ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾನು ಫುಲ್ ಕೊರಿಯನ್ ಸ್ಕಿನ್ ಥರ ಆಗುತ್ತೆ ಅಂತ ಹೇಳಲ್ಲ, ಬಟ್ ನಿಮಗೆ ಫೀಲ್ ಆಗುತ್ತೆ ಹಿಂಗೆ ಮುಟ್ಕೊಂಡಾಗೆಲ್ಲ ಎಷ್ಟು ಸಾಫ್ಟಾಗಿದೆ. ಲೈಕ್ ಹೆಂಗೆ ಹೇಳೋದು, ರಫ್ ಸ್ಟ್ರಕ್ಚರ್ ಅಥವಾ ಪೋಸ್ಟ್ ಕಾಣೋದಾಗಿರಲಿ ಆ ಥರದ್ದೇನೂ ಇರೋದಿಲ್ಲ. ಇದರಿಂದ ನಿಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ರೈಸ್ ಆ್ಯಕ್ಚುಲಿ ನಮಗೆ ನನ್ನ ಸ್ಕಿನ್ಗೆ ತುಂಬ
ಅಂತ ಒಳ್ಳೆಯದದು ತುಂಬ. ನೀವು ಇವನ್ ಗೂಗಲಲ್ಲೂ ಕೂಡ ಅಡ್ವಾಂಟೇಜಸ್ ಆಫ್ ಅಪ್ಲೈಯಿಂಗ್ ರೈಸ್ ವಾಟರ್ ಟು ದ ಸ್ಕಿನ್ ಆರ್ ಏನಾದರೂ ಥರ ಕೊಟ್ಟರೆ ನಿಮಗೆ ಫುಲ್ ಒಳ್ಳೆ ರಿವ್ಯೂಸೇ ಬರೋದು. ರೈಸ್ ತುಂಬ ಒಳ್ಳೇದು ಆ್ಯಕ್ಚುಲಿ. ಜಸ್ಟ್ ಫೇಸಿಗೆ ಅಂತಲೇ ಅಲ್ಲ, ಈವನ್ ಹೇರಿಗೆ ಕೂಡ ರೈಸ್ ವಾಟರ್ ಯೂಸ್ ಮಾಡ್ತಾರೆ ಬೇಗ ಗ್ರೋ ಆಗಲಿ ಅಂತ. ಬಟ್ ನಾನು ಅದನ್ನೇ ಯಾವಾಗೂ ಟ್ರೈ ಮಾಡಿಲ್ಲ, ಬಿಕಾಸ್ ನನಗೆ ಯಾವಾಗೂ ಹೇರ್ ಉದ್ದ ಬರಬೇಕು ಆ ಥರ ಚೆನ್ನಾಗಿರಬೇಕು ಆ ಥರ ಅನಿಸಿಲ್ಲ. ಯಾಕೆಂದರೆ ನನಗೇನು ಹೇರ್ ಪ್ರಾಬ್ಲಮ್ಸ್ ಬಂದಿರಲಿಲ್ಲ, ಸೊ ಅದಕ್ಕೆ ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ. ನಿಮಗೆ ಇವನ್ ಇದೇನು ಅಷ್ಟು ಸ್ಮೆಲ್ ಕೂಡ ಇಲ್ಲ ಇದು ಆ್ಯಕ್ಚುಲಿ. ಸೊ ನೀವು ಓವರ್ನೈಟ್ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಸ್ಮೆಲ್ ಅನಿಸ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ, ಒಂಥರ ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ನೈಟೇ ವಾಶ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಚ್ಚಿ ಒಂದು ಲೈಕ್ ಬೆಸ್ಟ್ ರಿಸಲ್ಟ್ ಬೇಕಂದರೆ ಫುಲ್ ನೈಟ್ ಬಿಡಬೇಕು. ಓಕೆ ಪರವಾಗಿಲ್ಲ, ನನಗೆ ಸಾಕು, ಅಷ್ಟು ಏನು ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದು 40 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಬೋದು. ಇದ್ದು ಸ್ಟೋರೇಜ್ ಬಗ್ಗೆ ನಾನು ಹೇಳಕ್ಕೆ ಬಂದರೆ ಇದನ್ನು ಫ್ರಿಜ್ಜಲ್ಲೇ ಇಡಬೇಕು, ಹೊರಗಡೆ ಇಡಬಾರ್ದು. ಹೊರಗಡೆ ಫ್ರಿಜ್ಜಲ್ಲೇ ಇಟ್ಟು ನೀವು ಯೂಸ್ ಮಾಡೋದಾದರೆ ಇವಾಗ ಮಾಡಿರೋ ಮಿಕ್ಸ್ಚರ್ನ ನೀವು 7 to 10 days ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ಮಾಡಬೇಕಂತ ಏನಿಲ್ಲ, ಈಸಿ ಇದೆ. ಜಸ್ಟ್ ತೊಗೊಳೋದು ಲೈಕ್ ನಾರ್ಮಲ್ ಮಾರ್ಕೆಟ್ ಕ್ರೀಮ್ ಥರ ಹಚ್ಕೊಳೋದಷ್ಟೇ, ಏನು ತುಂಬ ಕಷ್ಟಪಡ್ಬೇಕಂತಲೇ ಇಲ್ಲ. ಡೈಲಿ ಅಪ್ಲೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ಅಪ್ಲೈ ಮಾಡಿದ್ದೀನಿ. ಎಷ್ಟು ಸಾಫ್ಟ್ ಇದೆ. ಆ್ಯಕ್ಚುಲಿ ನಿಮ್ಗೆ ಹಚ್ಕೊಂಡಾಗೆ ಫೀಲ್ ಅನ್ಸುತ್ತೆ, ಲೈಕ್ ವಾವ್ ಅನ್ಸುತ್ತೆ. ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮಸಾಜ್ ಮಾಡೋಕ್ಕೆ ಕೂಡ ಚೆನ್ನಾಗಿದೆ, ಲೈಕ್ ನಿಲ್ಸೋದೇ ಬೇಡ ಅನ್ನೋ ಥರ ಇರುತ್ತೆ ಮಸಾಜ್ ಮಾಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಓಕೆ, 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದರೆ ರಿಸಲ್ಟ್ ತೋರಿಸ್ತೀನಿ, ಇಲ್ಲ 1 ನೈಟ್ ಫುಲ್ ಬಿಟ್ಟರೆ ರಿಸಲ್ಟ್ ತೋರಿಸ್ತೀನಿ. ನೋಡೋಣ ಏನಾಗತ್ತೆ ಅಂತ. ಇವಾಗೇನು ಅನ್ಕಂಫರ್ಟೇಬಲ್ ಅನಿಸ್ತಾ ಇಲ್ಲ. ಆಮೇಲೆ ಮಲ್ಗಕ್ಕೆ ಏನಾದರೂ ಇರಿಟೇಟ್ ಆದರೆ ನಾನು ವಾಶ್ ಮಾಡ್ತೀನಿ. ನೋಡಿ ವಾಶ್ ಮಾಡಿದ್ದೀನಿ. ನನಗೆ ಲೈಕ್ ಅದು ತುಂಬ ಡ್ರೈ ಆದೋ ಥರ ಅನ್ನಿಸ್ತು, ಫುಲ್ ನೈಟ್ ಬಿಡೋಕ್ಕಾಗಲಿಲ್ಲ. ನಾನೊಂದು 40 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದೆ. ಸಾಫ್ಟ್ ಆಗಿದೆ ಆ್ಯಂಡ್ ಏನೋ ಎಲ್ಲ ಡರ್ಟ್ ಎಲ್ಲ ಕ್ಲಿಯರ್ ಆದೋ ಥರ ಫೀಲ್ ಆಗ್ತಾಯಿದೆ. ಇದು ಜಸ್ಟ್ ಡೇ 1. ನಾನು 7 days ಯೂಸ್ ಮಾಡಿ ನೋಡ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನನ್ನ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಬೇರೆ ಥರ ವೀಡಿಯೋ ಹಾಕ್ತಾ ಇರ್ತೀನಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.